भीम आर्मी भारत एकता मिशन बीदर की ओर से शुक्रवार 20 दिसंबर को भारतीय संविधान निर्माता एवं समाज सुधारक डॉक्टर BR में राज्यसभा में केंद्रीय गृह मंत्री श्री अमित शाह द्वारा अम्बेडकर के खिलाफ दिए गए अपमानजनक बयान के खिलाफ विरोध जताया और अम्बेडकर सर्कल से DC कार्यालय तक विरोध रैली निकाली और DC के माध्यम से राष्ट्रपति को एक ज्ञापन दिया गया। इस अवसर पर राजकुमार मूल भारती, प्रदेश उपाध्यक्ष DSS गौतम बग्गलकर, जिला उपाध्यक्ष अमरीश कुद्रे, जिला अध्यक्ष उमेश कुमार सौरलीकर, संभागीय अध्यक्ष KRDSS मुबाशिर शिंदे, महेश कोरनाडकर, प्रदेश अध्यक्ष RPI प्रकाश रावत, प्रदेश अध्यक्ष DUM अखिलेश सागर, जिला अध्यक्ष श्रमिक इकाई विष्णुवर्धन वालदड्डी और अन्य लोग उपस्थित थे। डॉक्टर BR अम्बेडकर एक महान नेता है जिन्होंने लोकतंत्र, समानता और न्याय के भारतीय आदर्शों की नींव रखी। न केवल उनके नाम ने बल्कि उनके आदर्शों और उनके कार्यों ने लाखों भारतीयों को प्रेरित किया है। श्री अमित शाह का यह अपमान देश के संविधान की मूल नींव का अपमान करता है और समाज के उत्पीड़ित वर्गों की भावनाओं पर गहरा आघात करता है। ऐसे अलोकतांत्रिक समानता विरोधी जिस व्यक्ति ने अम्बेडकर के सम्मान का अपमान किया है वह गृह मंत्री पद के लायक नहीं है। इसीलिए मैं भीम आर्मी के जिला अध्यक्ष होने के नाते भीम आर्मी संगठन की ओर से आपसे विनम्र निवेदन करता हूँ कि इस मामले में तत्काल कार्रवाई करें और शीघ्र ही इस्तीफा दें। केपी न्यूज़ के कैमरामैन पपुराज का कवरेज। ನಮ್ಮ ಬೀದರ್ ಜಿಲ್ಲೆ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಏನು ಮೊನ್ನೆ ನಡೆದಂಥ ಲೋಕಸಭೆಯಲ್ಲಿ ಏನು ಅಮಿತ್ ಶಾ ದೇಶದ ಹೋಮ್ ಮಿನಿಸ್ಟರ್ ಆದಂಥ ಏನು ಅವರು ಬಾಯ್ಲಿಂದ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆದಾಗೆ ಸಂವಿಧಾನ ಬಗ್ಗೆದಾಗೆ ಏನು ಮಾತಾಡ್ತಾ ಇದ್ದಾರೆ ಅದು ಮಾತಾಡಿದಾಗ ನೋಡಿದಾಗ ನಮ್ಗೆ ಅನಿಸ್ತಾ ಇದೆ ಇವರು ಬಹುಶಃ ಹೋಮ್ ಮಿನಿಸ್ಟರ್ ಇದ್ದಾರೋ ಏನಿದ್ದಾರೋ ಅಂತ ನಮಗೆ ಕಾಣಿಸ್ತಾ ಇಲ್ಲ। ಯಾಕಂತ ಹೇಳಿದರೆ ಇವಾಗ ಬೇರೆ ಬೇರೆ ದೇಶದವರು ಸಂವಿಧಾನ ಬಗ್ಗೆದಾಗ ಏನದ ಅಂದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆದಾಗ ಆ ಕಡೆ ಸ್ಮರಣೆ ಮಾಡ್ತಾ ಇದ್ದಾರೆ। ಆದ್ರೆ ಈ ಕಡೆ ಏನದ ಅಂದ್ರೆ ನಮ್ಮ ಭಾರತ ದೇಶದಲ್ಲೇ ಇಂಥ ಮಂತ್ರಿಗಳು ಏನೇನೋ ಮಾತಾಡ್ತಾರೆ। ಅದಕ್ಕೆ ನಾವು ಏನದ ಅಂದ್ರೆ ಇವತ್ತಿನ ದಿನ ಸಾಂಕೇತಿಕವಾಗಿ ಖಂಡಿಸ್ತಾ ಇದ್ದೀವಿ। ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಉಗ್ರವಾದ ಹೋರಾಟ ರೂಪಿಸಬೇಕನ್ನೋ ದಿಕ್ಕಿನಲ್ಲಿ ನಾವೆಲ್ಲ ಮುಖಂಡರು ಒಂದು ಕಡೆ ಸೇರ್ತಾ ಇದ್ದೀವಿ। ಹಾಗಾಗಿ ನಮ್ಮ ಭೀಮ್ ಆರ್ಮಿ ಗೆಳೆಯರು ಈಗ ಏನು IB ಕಡೆ ಹೋಗ್ತಾ ಇದ್ದೀವಿ, ಹೋಗಿ ನಾವು ಒಂದು ಹೋರಾಟದ ರೂಪರೇಷೆ ತಯಾರಿ ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಮಾತನ್ನು ಮುಗ್ತಿದ್ದೀನಿ। ನನ್ನ ಹೆಸರು ರಾಜ್ಕುಮಾರ್ ಮೂಲ್ ಭಾರತಿ। ಬಂಧುಗಳು, ಇವತ್ತು ಏನು ಮೊನ್ನೆ ಸದನದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಅಂಬೇಡ್ಕರ್ ಅಂಥೇಳಿ ಏನು ಮಜಾ ಕುಡಿಸಿ ಈ ರೀತಿ ಏನು ಮಾತಾಡಿದಾರ, ಅವಹೇಳನ ಹೇಳಿಕೆ ಕೊಟ್ಟಿದ್ದಾರೆ। ಅಮಿತ್ ಶಾ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ, ಅಲ್ಲಿ ಅವರು ಆ ಸ್ಥಾನಕ್ಕೆ ಹೋಗಬೇಕಾದರೂ ಅಂಬೇಡ್ಕರ್ ಒಂದು ಕೊಟ್ಟಂಥ ಒಂದು ಇದೇನು ಅವ್ರದ್ದು ಸಂವಿಧಾನ ಅಡಿಯಲ್ಲಿ ಅವರು ಒಂದು ಗೃಹ ಮಂತ್ರಿ ಆಗಿದ್ದಾರೆ। ಈ ರೀತಿ ಟಿಪ್ಪಣಿ ಮಾಡೋದು ಅವರಿಗೆ ಶೋಭೆ ಕೊಡಲ್ಲ, ನಾಚಿಕೆ ಬರಬೇಕು। ಈ ನಮ್ಮ ಹೋರಾಟದ ಬೀದರ್ ಜಿಲ್ಲೆಯ ವತಿಯಿಂದ ಹೋರಾಟನ ಇಟ್ಕೊಂಡಿದ್ದೀವಿ। ಇದು ನಮ್ಮ ಸಂಘಟನೆ ಕಡೆಯಿಂದ ಅಷ್ಟೇ ಅಂತ ತಪ್ಪು। ಇವಾಗ ಇಡೀ ಜಿಲ್ಲಾ ದಲಿತ ಪರ ಸಂಘಟನೆಗಳು ಸೇರಿಕೊಂಡು ಒಂದು ಸಭೆ ಇಡ್ತಾ ಇದ್ದೀವಿ। ಈ ಸಭೆಯಲ್ಲೂ ಕೂಡ ಬೀದರ್ ಜಿಲ್ಲೆಯ ದೊಡ್ಡ ಪ್ರಮಾಣದಲ್ಲಿ ನಾವೊಂದು ಸಭೆಯನ್ನು ಇಟ್ಕೊಂಡು ಬೀದರ್ ಜಿಲ್ಲೆಯಲ್ಲಿ ಒಂದು ಸಭೆಯನ್ನು ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಇಟ್ಕೊಂಡು ಈ ನಮ್ಮ ಬೀದರ್ನಿಂದ ಹೋಗೋ ಆವಾಜು ದಿಲ್ಲಿವರೆಗೆ ಹೋಗಬೇಕು, ಅಮಿತ್ ಶಾ ಅವರಿಗೆ ತಲುಪಬೇಕು। ನಮ್ಮ ಮಾತು, ನಮ್ಮದು ಕೂಗು ಏನಿದೆ ಎಂಬುದು, ನಮ್ಮದು ಆವಾಜ್ ಏನಿದೆ ಎಂಬುದು, ನಮ್ಮ ತಾಕತ್ತು ಏನಿದೆ ಎಂಬುದು ಅಮಿತ್ ಶಾಗೆ ಗೊತ್ತಾಗಬೇಕು। ಅವರು ರಾಜೀನಾಮೆ ಕೊಡಲೇಬೇಕು। ಈ ರಾಜೀನಾಮೆ ಕೊಟ್ಟು ಈ ಮುಂದೆ ಬರೋ ದಿನದಲ್ಲಿ ನಾವು ಒಂದು ಹೊಸ ಸರ್ಕಾರ ನಿರ್ಮಾಣ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ। ಜೈ ಭೀಮ್, ಜೈ ಭೀಮ್ ಆರ್ಮಿ। ಎಲ್ಲರಿಗೆ ಜೈ ಭೀಮ್। ಇವತ್ತು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆಯ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಏನು ಅಮಿತ್ ಶಾ ಅವರು ಕೆಲವೊಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಕುರಿತು ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ರಾಷ್ಟ್ರಪತಿಯವರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ। ದಿನಾಂಕ 17/12/2024 ಅಮಿತ್ ಶಾ ಅವರು ಒಂದು ಬಾಬಾ ಸಾಹೇಬರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ। ನಾನು ಅಮಿತ್ ಶಾ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಮಾನ್ಯ ಅಮಿತ್ ಶಾ ಅವರೇ, ಗೃಹ ಮಂತ್ರಿ ಅವರೇ, ನೀವು ಗೃಹ ಮಂತ್ರಿ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ಯಾವುದೇ ನೀನು ಸಮೃದ್ಧಿ ಯಾವುದೇ ಒಂದು ನೀನು ಬೇರೆ ಬೇರೆ ವಿಚಾರದಲ್ಲಿ ನೀನು ಗೃಹ ಮಂತ್ರಿ ಆಗಿಲ್ಲ। ಯಾಕಂದರೆ ನೀ RSSನ ಒಂದು ಚಡ್ಡಿ, ಯಾಕಂದರೆ ನೀ RSSನ ಒಂದು ಕೈವಾಡು, ಆ ಮುಖಾಂತರ ನೀ ಹೇಳಿಕೆ ಕೊಟ್ಟಿದ್ದಿ। ನಿನ್ನ ಮೇಲೆ ಒಂದು ಹೇಳಿಕೆ ಕೊಡ್ಲಿಕ್ಕೆ ಅಷ್ಟು ತಾಕತ್ತಿಲ್ಲ। ಯಾಕಂದರೆ ಕೆಲವೊಂದು ಚೀಲಗಳು ಯಾವ ರೀತಿ ಕುಣಿಸ್ತಾರೋ ಆ ರೀತಿ ಕುಣಿಯತಕ್ಕಂಥ ನೀ ಗೃಹ ಮಂತ್ರಿ ಆಗಿದ್ದಿ। ದೇಶದ ಪ್ರಧಾನಮಂತ್ರಿ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ,
ಇಂಥ ನಾಲಾಯಕ್ ಗೃಹ ಮಂತ್ರಿಗೆ ಕೂಡಲೇ ವಜಾಗೊಳಿಸಬೇಕು ಮತ್ತು ಇವನಿಗೆ ದೇಶದಿಂದ ಗಡೀಪಾರು ಮಾಡಬೇಕು ಮತ್ತು ದೇಶದ ಒಂದು ಅಡಿಯಲ್ಲಿ ಕಾನೂನು ಅಡಿಯಲ್ಲಿ ಇವನಿಗೆ ತಡಿಪಾರು ಮಾಡಬೇಕಂತೇಳಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಮಾನ್ಯ ಗೃಹ ಮಂತ್ರಿ ಮತ್ತು ದೇಶದ ಪ್ರಧಾನಮಂತ್ರಿ ಅವರಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ಬಂಧುಗಳು. ಜೈ ಭೀಮ್.